ಕ್ಷೇತ್ರದ ಪ್ರಧಾನ ದೇವತೆ ಅಂದರೆ ವೀರಭದ್ರ ಸ್ವಾಮಿ. ಆ ಸ್ವಾಮಿಯ ದರ್ಶನಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಅಂದಹಾಗೆ ಆ ಮಹಾಸ್ವಾಮಿಯ ಅವತಾರ ಹೇಗಾಯಿತು ಅಂದರೆ ಅದಕ್ಕೊಂದು ರೋಚಕ ಕಥೆಯನ್ನು ನಮ್ಮ ಪುರಾಣ ಬಿಚ್ಚಿಡುತ್ತೆ. ಬಹಳ ರೌದ್ರಾಕಾರನಾಗಿ ತನ್ನ ಜಟೆಯನ್ನು ಒಮ್ಮೆ ಭೂಮಿಗೆ ಅಪ್ಪಳಿಸಿದನಂತೆ. ಆ ಜಟೆ ಭೂಮಿಗೆ ಅಪ್ಪಳಿಸಿದ ಭರದಲ್ಲಿ ಒಬ್ಬ ಮಹಾ ದೈವದ ಅವತಾರವಾಯಿತು. ಆತನೇ ವೀರಭದ್ರ ಸ್ವಾಮಿ. ಅಂಥ ಮಹಾವೀರಭದ್ರ ಸ್ವಾಮಿ ಹೋಗಿ ಅನಂತರ ದಕ್ಷಿಣ ತಲೆಯನ್ನು ಕತ್ತರಿಸಿ ಅವಾಂತರ ಆಯಿತು. ಆಮೇಲೆ ಶಿವನಿಂದ ಅದೆಲ್ಲವೂ ಶಾಂತವೂ ಆಯಿತು. ಈಗ ಪ್ರಧಾನವಾಗಿ ನಾವು ಆ ವೀರಭದ್ರ ಶಿವನ ಜಟೆಯಿಂದ ಮೂಡಿದಂಥ ಮಹಾಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಆತನ ದರ್ಶನ ಮಾಡಿ ನಮ್ಮ ಮನೆಯ ಕಾಮನೆಗಳನ್ನು ಈಡೇರಿಸಪ್ಪ ಅಂತ ಆತನಲ್ಲಿ ಕೇಳಿಕೊಳ್ಳೋಣ. ಲಲಾಟಂ ವೀರಭದ್ರೋ ವ್ಯಾಚಕ್ಷುಷಿ ಚೋರ್ಧ್ವಕೇಶಭೃತ್ ಭ್ರೂ ಮಧ್ಯಂ ಭೂತನಾಥೋ ವ್ಯಾನ್ನಾಸಿಕಾಂ ವೀರವಿಗ್ರಹಃ ಕಪಾಲೇ ಕರ್ಣಯುಗಲಂ ಕಂಧರನ್ ನೀಲಕಂಧರಃ ವದನಂ ಭದ್ರಕಾಳೀಶೋ ಚುಬುಕಂ ಚಂದ್ರಖಂಡಭೃತ್ ಕರೌ ಪಾಶಕರಃ ಪಾತು ಬಾಹೂ ಪಾತು ಮಹೇಶ್ವರಃ ಊರುಸ್ಥಲಂ ಚೋಗ್ರದಂಷ್ಟ್ರ ಆನಂದಾತ್ಮಾ ಹೃದಂಬುಜಂ ರುದ್ರಮೂರ್ತಿರ್ನಾಭಿಮಧ್ಯಂ ಕಟಿಂ ಮೇ ಪಾತು ಶೂಲಭೃತ್ ಮೂರ್ಧಾನಂ ಪಂಚಮೂರ್ಧಾ ವ್ಯಾನ್ನಿಟಲಂ ನಿರ್ಮಲೇಂದುಭೃತ್ ಕಪೋಲಯುಗ್ಮಂ ಕಾಪಾಲೀ ಜಿಹ್ವಾಂ ಮೇ ಜೀವನಾಯಕಃ ಸ್ವಸದ್ವಯಂ ಪಶುಪತಿರ್ಲಿಂಗಂ ಮೇ ಲಿಂಗರೂಪಧೃತ್ ಸರ್ವಾಂಗುಳೀ ಸರ್ವನಾಥೋ ನಖಾನ್ ಮೇ ನಾಗಭೂಷಣಃ ಪಾರ್ಶ್ವಯುಗ್ಮಂ ಶಕ್ತಿಹಸ್ತೋ ಸರ್ವಾಂಗಂ ದೇವವಲ್ಲಭಃ ಸರ್ವಕಾರ್ಯೇಷು ಮಾಂ ಪಾಯಾತ್ ಭದ್ರಕಾಳೀ ಮನೋಹರಃ ಬ್ರಹ್ಮರಾಕ್ಷಸ ಪೈಶಾಚ ಭೇತಾಳ ರಣಭೂಮಿಷು ಸರ್ವೇಶ್ವರಃ ಸದಾ ಪಾತು ಸರ್ವದೇವಮದಾಪಹಃ ಶೀತೋಷ್ಣಯೋಶ್ಚಾಂಧಕಾರೆ ನಿಮ್ನೋನ್ನತ ಭುವಿ ಸ್ಥಲೆ ಕಂಟಕೇಷ್ವಪಿ ದುರ್ಗೇಷು ಪರ್ವತೇಪಿ ಚ ದುರ್ಗಮೇ ಶಸ್ತ್ರಾಸ್ತ್ರ ಮುಖ ಭಲ್ಲೂಕ ವ್ಯಾಘ್ರ ಚೋರ ಭಯೇಷು ಚ. ಈ ಕ್ಷೇತ್ರದಲ್ಲಿ ಭಜಕರು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಸಾಕಷ್ಟು ಹರಕೆಗಳನ್ನು ಹೊತ್ತುಕೊಂಡು ತಮಗೆ ವಿವಾಹ ಆಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗೂ ಸಂತಾನ ಆಗದೇ ಇದ್ದಂಥ ಸಂದರ್ಭದಲ್ಲಿ ಯಕ್ಷಗಾನವನ್ನು ಹರಕೆ ಹೊತ್ತುಕೊಂಡು ಈಡೇರಿಸಿದಲ್ಲಿ ಅವರ ಹರಕೆ ಹಾಗೂ ಅವರ ಬೇಡಿಕೆ ಈಡೇರಿದಂಥ ಸಾಕಷ್ಟು ಉದಾಹರಣೆಗಳಿದೆ. ಶ್ರೀಮನ್ಮಹಾವೀರಭದ್ರಾಸು ಮೌನೀಂದ್ರ ಭದ್ರಪಣ ಸರ್ವಸಿದ್ಧಿಪ್ರದಾ ಭದ್ರಕಾಳೀ ಮನಃ ಪದ್ಮ ಸಂಚಾರ ಭಾಗ್ಯೋದಯಾ ನಿತ್ಯ ಸಚ್ಚ ಪ್ರಿಯಾ ಸಚ್ಚಿದಾನಂದ ರೂಪಾ ವಿರೂಪಾಕ್ಷ ದಕ್ಷಧ್ವರ ಧ್ವಂಸಕಾ ದೇವ ನೀ ದೈವ ತತ್ವಂ ಬುಲನ್ ಬೊಗಡ ಬ್ರಹ್ಮಾದುಲೇ ಚಾಲರನ್ನನ್ ಮನೋಬುದ್ಧಿ ಚಾಂಚಲ್ಯ ಮುಂಜೇಸಿ ವರ್ಣಿಂಪಗಾವೂನಿ ತಿಂಗುದ್ರುಡಿಂದ್ರ ಶ್ರೋಷ್ಟುಡೈ ಕ್ರೋಧತಾಮ್ರಾಕ್ಷುಡೈರಂಗದುತ್ತಂಗ ಪಿಂಗ ಜಟಾಜೂಟ ಸಂದೋಹ ಮಂದುಕ್ಕ ದಿವ್ಯಚ್ಚಟಂದೇಸಿ ಶ್ವಾಮಂಡಲಿಂ ವೈವತ್ ಭೂಮ್ಯಾಂತರಿಕ್ಷಂಬುಲನ್ ಪ್ರಜ್ವಲ್ಲತಾತ್ಪಾಕಜ್ವಾಲರನ್ ಜಿಮ್ಮೂಕೇಶಾಲಿತೋ ಚಂಡ ವೇದಾಂಡ ಶುಂಡಾವದೋರ್ದಂಡ ಹೇತಿ ಪ್ರಕಾಂಡಂಬುತೋ ವಿಸ್ಫುಲಿಂಗಚ್ಯುತಿಂ ವೆಲ್ಗುನೇತ್ರತ್ರಯೀ ಯುಕ್ತನಾಭಿರತ್ತಂ ಶ್ರೋಗ್ರವಕ್ರಂಬುತೋ ಈ ವೀರಭದ್ರೇಶ್ವರನ ಪಕ್ಕದಲ್ಲೇ ಗೌರಿಶಂಕರ ಮೂರ್ತಿಯನ್ನ ಕಾಣಬಹುದು. ಆ ಸ್ವಾಮಿಗೂ ಇಲ್ಲಿ ಪ್ರತಿನಿತ್ಯ ಯಥಾವಿಧಿ ಪೂಜಾ ವಿಧಿಗಳು ನೆರವೇರುತ್ತವೆ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಉಮಯಾ ದಿವ್ಯ ಸುಮಂಗಲ ವಿಗ್ರಹಯಾ ಲಿಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ದೂರೀಕುರು ಮಾಮಜ್ಞಮನಾಥಂ ದೂರೀಕುರು ಮೇ ದುರಿತಂ ಭೋ. ಅವರ ಯಾವುದೇ ಕಷ್ಟ ದುಃಖಗಳಿರಲಿ ಅಥವಾ ಅವನಿಗೆ ಬಂದಂತಹ ಯಾವುದೇ ರೋಗ ರುಜಿನಗಳಿದ್ದರೂ ಸಹ ಈ ಹೊಳೆಯಲ್ಲಿ ಸ್ನಾನ ಮಾಡಿ ಅವನು ದೇವರ ಸನ್ನಿಧಿಗೆ ಬಂದು ಅವನ ತೀರ್ಥಪ್ರಸಾದವನ್ನು ತಗೊಂಡು ಇದ್ದಂತಹ ಒಂದು ಸಂದರ್ಭದಲ್ಲಿ ಅವರು ಮಾಡಿದಂತಹ ಯಾವತ್ತೂ ಪಾಪಗಳು ನಿವಾರಣೆ ಆಗಿದೆ ಎನ್ನುವಂಥದ್ದನ್ನು ನಾವು ಈಗಲೂ ಸಹ ನೋಡ್ತಾ ಇದ್ದೇವೆ ಮತ್ತು ಪ್ರತಿಯೊಬ್ಬರು ಅದನ್ನು ಹೇಳ್ತಾ ಇದ್ದಾರೆ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ
ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ. ಈ ಕ್ಷೇತ್ರದಲ್ಲಿ ಪಾರ್ವತಿ ದೇವಿ ಕೂಡ ನೆಲೆಸಿದ್ದಾಳೆ. ಆಕೆಯನ್ನು ಇಲ್ಲಿ ಯಾಗೇಶ್ವರಿ ಅಂತ ಕರೀತಾರೆ. ಯಾಕೆ ಆಕೆಗೆ ಯಾಗೇಶ್ವರಿ ಅಂತಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾರೆ. ಯಾವುದಾದ್ರೂ ಕೋರಿಕೆಯ ನಿಮಿತ್ತ ಹಾಗೂ ದೇವರ ಸಂಪ್ರೀತಿಗಾಗಿ ಆ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾರೆ. ಅದು ಆಕೆಯ ಸಮ್ಮುಖದಲ್ಲಿ ನೆರವೇರಿಸೋದ್ರಿಂದ ಆ ಹವಿಸ್ಸು ಆಕೆಗೆ ಸಮರ್ಪಣೆಯಾಗಲಿ ಅನ್ನುವಂಥ ಭಾವದಲ್ಲಿ ಇಲ್ಲಿ ಆಕೆಯನ್ನು ಯಾಗೇಶ್ವರಿ ಅಂತ ಕರೀತಾರೆ. ಆ ಯಾಗೇಶ್ವರಿ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನು ಸ್ವೀಕರಿಸ್ತಾಳೆ. ಆ ತಾಯಿಗೆ ನೆರವೇರುವಂಥ ಪೂಜೆಯನ್ನು ನಾವೀಗ ಗಮನಿಸೋಣ. ನಮಸ್ತೆ ರುದ್ರರೂಪಿಣ್ಯೈ ನಮಸ್ತೆ ಮಧುಮರ್ದಿನಿ ನಮಃ ಕೈಟಭಹಾರಿಣ್ಯೈ ನಮಸ್ತೆ ಮಹಿಷಾರ್ದಿನಿ ನಮಸ್ತೆ ಶಂಭಹಂತೆ ಚ ನಿಶಂಭಾಸುರಘಾತಿನಿ ಜಾಗ್ರತಂ ಹಿ ಮಹಾದೇವಿ ತಪಂ ಸಿದ್ಧಂ ಕುರುಷ್ವ ಮೇ ಐಂಗಾರೇ ಸೃಷ್ಟಿರೂಪಾಯೈ ಹ್ರೀಂಗಾರೇ ಪ್ರತಿಪಾಲಿಕಾ ह्रीङ्कारे कामरूपिण्ये बीजरूपे नमोऽस्तुते चामुण्डालुण्डघाते जयैकारे वरदायिनी विद्येजाभयदा नित्यं नमस्ते बन्धरूपिणी ोर्जटे पत्नी मां क्लीं ॐ भागधेश्वरी रां क्लीं ॐ कालिका देवी शां श्रीं शों मे शुभं कुरु सां सीं सों सप्तशती देव्यानुग्रहसिद्धिं कुरुष्व मे इदं तु कुन्दिकास्तोत्रं मन्दरागर्तिहेतवे अभक्तेनैव दातव्यं गोपितं रक्ष पार्वती. ಈ ಕ್ಷೇತ್ರಕ್ಕೆ ಬಂದವರು ಒಂದು ವಿಶೇಷವಾದಂತಹ ಸೇವೆ ಮಾಡ್ತಾರೆ. ಅದನ್ನು ವಜ್ರತಟ್ಟೆ ಸೇವೆ ಅಂತ ಕರೆಯಲಾಗುತ್ತೆ. ಆ ಸೇವೆ ಮಾಡೋದು ಬಹಳ ಸುಲಭ. ಅದನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.